ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿವಮೊಗ್ಗ ಶಾಖೆಯ ಪೂಜ್ಯ ಗುರುಗಳು ಶ್ರೀ ಶ್ರೀ ಸಾಯಿನಾಥ ಸ್ವಾಮೀಜಿಯವರಿಗೂ ಸಹ ಪೂರ್ಣವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಶಾಖೆಯ ನಿರ್ದೇಶಕರು ಶ್ರೀಯುತ ಕೊಳಿಗೆ ಡಿ ವಾಸಪ್ಪಗೌಡ ಸರ್ ಇವರಿಗೂ ಸಹ ನನ್ಮೆಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಶಾಖೆಯ ನಿರ್ದೇಶಕರು ಶ್ರೀಯುತ ಸತೀಶ್ ಡಿವಿ ಸರ್ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ವಿದ್ಯಾ ಸಮೃದ್ಧಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಭದ್ರಾವತಿ ಶಾಲಾ ಕಾಲೇಜುಗಳ ಆಡಳಿತಾಧಿಕಾರಿಗಳು ಶ್ರೀಯುತ ಜಗದೀಶ್ ಸರ್ ಇವರಿಗೂ ಸಹ ಆತ್ಮೀಯವಾದ ಸರ್ವರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬಿಜಿಎಸ್ ಗುರುಕುಲ ಶಾಲಾ ಮತ್ತು ಕಾಲೇಜಿನ ಪ್ರಾಂಶುಪಾಲರು ಶ್ರೀಯುತ ಸುರೇಶ್ ಎಸ್ ಸರ್ ಇವರಿಗೂ ಸಹ ನಲ್ಮೆಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಆದಿಚುಂಚನಗಿರಿ ಸಂಯುಕ್ತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಶರಾವತಿ ನಗರ ಶಿವಮೊಗ್ಗದ ಪ್ರಾಂಶುಪಾಲರು ಕುಮಾರಿ ದಿವ್ಯಾಕರಣ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಆದಿಚುಂಚನಗಿರಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಶರಾವತಿ ನಗರ ಶಿವಮೊಗ್ಗದ ಮುಖ್ಯೋಪಾಧ್ಯಾಯರು ಶ್ರೀಮತಿ ವೀಣಾ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬಿಜಿಎಸ್ ವಸತಿ ಶಾಲೆಯ ಸಮಸ್ತ ಪೋಷಕ ಬಂಧುಗಳಿಗೂ ಮತ್ತು ನನ್ನ ನಲ್ಮೆಯ ವಿದ್ಯಾರ್ಥಿ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. Thank you, sir, for your warm welcome. Every auspicious occasion commences with the lighting of the lamp. May I now request all the dignitaries on the dais for lighting the lamp. Light symbolizes abundance, prosperity and knowledge. The light of knowledge is fully capable of destroying the darkness of ignorance. This also helps in overcoming all the difficulties and achieving success in all our endeavors. ಮೊದಲಿಗೆ ಪರಮಪೂಜ್ಯ ಸದ್ಗುರುಗಳ ಪಾದಾರವಿಂದಕ್ಕೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ
ಸಾನ್ನಿಧ್ಯ ವಹಿಸಿರುವ ನಮ್ಮೆಲ್ಲರ ಪೂಜ್ಯ ಸಂತರುಗಳಾದ ಶ್ರೀ ಶ್ರೀ ಪ್ರಸನ್ನ ಸ್ವಾಮೀಜಿಯವರ ಪಾದಾರವಿಂದಗಳು ಹಾಗೂ ಶ್ರೀ ಶ್ರೀ ಸಾಯಿನಾಥ ಸ್ವಾಮೀಜಿಯವರ ಪಾದಾರವಿಂದಗಳು ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಬಂದಿದೆ ಹಾಗೂ ಪೋಷಕ ಬಾಂಧವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಹೆಸರನ್ನು ಹೇಳಿದ್ರಲ್ಲ, ವಿದ್ಯಾ ಸಮೃದ್ಧಿ. ನಾವು ನಮ್ಮ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಶಾಖೆಯ ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳ ಮತ್ತು ಪೋಷಕರ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಎಲ್ಲದನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಬಂದ್ವಿ. ಹಾಸ್ಟೆಲ್ನ ಮಕ್ಕಳಿಗೆ ವಿದ್ಯಾ ಸಮೃದ್ಧಿ ಅನ್ನೋ ಒಂದು ಟೈಟಲ್ ಕೊಟ್ಟು ಇವತ್ತು ಇಂಡಕ್ಷನ್ ಪ್ರೋಗ್ರಾಮ್ ಏರ್ಪಾಡಾಗಿದೆ. ನೀವೆಲ್ಲ ಪೋಷಕರು ಈ ವಿದ್ಯಾ ಸಮೃದ್ಧಿಯ ಪೇರೆಂಟ್ ಅನ್ನೋ ವರ್ಡ್ ಇದೆಯಲ್ಲ, ಲ್ಯಾಟಿನ್ ಟರ್ಮಿನಾಲಜಿಯಲ್ಲಿ ಪೆರೇರ್ ಅಂತ ವರ್ಡ್ ಇಂದ ಕಾಯಿನ್ ಆಗಿದೆ. ಟು ಬ್ರಿಂಗ್ ಫೋರ್ತ್ ಆರ್ ಫಾರ್ ದ ಅಪ್ಬ್ರಿಂಗಿಂಗ್ ಅನ್ನೋ ಮೀನಿಂಗ್ ಅರ್ಥ ಬರುತ್ತೆ. ನಮ್ಮ ಕನ್ನಡದಲ್ಲಿ ಅದಕ್ಕೆ ಸಮಾನಾಂತರವಾದ ಒಳ್ಳೆ ಪದ ನೋಡಿದ್ರೆ ಝಿ ಜನರೇಷನ್ ಅಥವಾ ಆಲ್ಫಾ ಜನರೇಷನ್, ಗಾಮಾ ಜನರೇಷನ್ ಮಕ್ಕಳನ್ನು ಅವಲಂಬಿಸಿದ್ದು. ಇಟ್ಸ್ ಎ ವಿಷನ್. ನಿಮಗೆ ದರ್ಶನ ಇರಬೇಕಾಗುತ್ತೆ. ಮಿಲಿಟರಿ ಸೈನಿಕರ ರೀತಿ ಶಿಸ್ತುಬದ್ಧವಾಗಿ ಯೋಚನೆ ಮಾಡಿದ್ರೆ ಇಟ್ಸ್ ಅ ಮಿಷನ್. ಯು ಶುಡ್ ಅಕಂಪ್ಲಿಷ್ ದಟ್ ಮಿಷನ್. ಎಲ್ಲ ಮಾಡುವಂಥದ್ದು ನಮ್ಮೆಲ್ಲ ಬದುಕಿನ ಮಕ್ಕಳಿಗಾಗಿ. ಮಕ್ಕಳೇ ನಮ್ಮ ಸರ್ವಸ್ವ ಅಂತ ಹೇಳಿ. ಆದರೆ ಪ್ರೀತಿ ಎಲ್ಲ ಪೋಷಕರಿಗೂ, ತಂದೆ ತಾಯಿಗಳಿಗೆ ಸಹಜವಾಗಿ ಪೇರೆಂಟಿಂಗ್ ರಿಕ್ವೈರ್ಸ್ ಲಾಟ್ ಆಫ್ ಪ್ಯಾರಾಮೀಟರ್ಸ್. ಮಾಹಿತಿ ಜ್ಞಾನವನ್ನು ಪಡ್ಕೋಬೇಕು. ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಮಗು SSL, ನಿಮ್ಮ ಮಗು ಸೆಕೆಂಡ್ PUC ಬರುವಷ್ಟೊತ್ತಿಗೆ ಏನೆಲ್ಲ ಸ್ಪರ್ಧೆಗಳನ್ನು ಎದುರಿಸಬೇಕು, ಪಠ್ಯಕ್ರಮ ಹೇಗಿದೆ, ಪಾಠಗಳು ಯಾವ, ಸ್ಪರ್ಧಾತ್ಮಕ ಯುಗ ಹೇಗೆ ಚಾಲನೆಗೊಳ್ತಾ ಇದೆ, ಯಾವ ದಿಕ್ಕಿನೆಡೆ ಸಾಗ್ತಾ ಇದೆ, ಪ್ರತಿಯೊಂದರ ಅರಿವು ಮಾಹಿತಿ ನಿಮಗಿರಬೇಕಾಗುತ್ತೆ, ಜ್ಞಾನ ಇರಬೇಕಾಗುತ್ತೆ. ನಮ್ಮ ಪ್ರಜ್ಞೆ ಇಟ್ಕೊಂಡು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು. ಮಕ್ಕಳಿಗೆ ನಾವೆಲ್ಲ ಕೊಡ್ತೇವೆ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತದೆ. ಆದರೆ ನೀವು ಅದು ಎಲ್ಲದಕ್ಕಿಂತ ಅತ್ಯಂತ ಪ್ರಾಶಸ್ತ್ಯವಾದದ್ದು, ಮಹತ್ವವಾದದ್ದು ಸಮಯ. ನಿಮ್ಮ ಸಮಯವನ್ನು ಸ್ವಂತಿಕೆ, ಅವರ ವಿಚಾರಧಾರೆ, ಪ್ರತಿಯೊಂದು ವಿಚಾರಗಳಲ್ಲೂ ಅವರು ಸ್ವಂತಿಕೆಯಿಂದ ಯೋಚನೆ ಮಾಡಿ ಸ್ವಂತ ನಿರ್ಧಾರಗಳನ್ನು ತಗೊಳ್ಳುವಂಥ ಅಥವಾ ಅವರದ್ದೇ ಕರ್ಕೊಂಡು ಹೋಗ್ತೀರಿ. ಎಲ್ಲವನ್ನು ವ್ಯಾಪಾರ ಮಾಡಬೇಕಾಗಿರುತ್ತೆ. ನೀವು ನಿಮ್ಮ ಜೋಬ್ನಲ್ಲಿರೋ ದುಡ್ಡನ್ನು ಅವ್ರಿಗೆ ಕೊಟ್ಬಿಟ್ಟು ನೀನು ವ್ಯಾಪಾರ ಮಾಡು, ನಾನು ಹಿಂದೆಗಡೆ ಇರ್ತೇನೆ, ಸರಿಯಾಗಿ ಅವನು ಲೆಕ್ಕಾಚಾರ ಮಾಡಿ ದುಡ್ಡು ಕೊಡ್ತಾನ, ಚಿಲ್ಲರೆ ಸರಿಯಾಗಿ ವಾಪಸ್ ಇಸ್ಕೊಳ್ತಾನ. ದಿನಸಿ ಅಂಗಡಿ ಅಥವಾ ಶಾಪಿಂಗ್ ಮಾಲಿಗೆ ಕರ್ಕೊಂಡು ಹೋಗ್ತೀವಿ. ಎಲ್ಲ ಪಟ್ಟಿ ಹಾಕಿದ ಎಲ್ಲ ಅಗತ್ಯ ವಸ್ತುಗಳನ್ನು ನೀವು ಅವನು ಏಳಿಸ್ತಾನೆ. ಸರಿಯಾಗಿ 5ನೇ ಕ್ಲಾಸ್ನೋ 6ನೇ ಕ್ಲಾಸ್ನೋ ತರಗತಿಯ ಮಗಳು 10,000 ದುಡ್ಡನ್ನು ಸರಿಯಾಗಿ ಲೆಕ್ಕಾಚಾರ ಹಾಕಿ ಎಣಿಸೋದು ಬರುತ್ತಾ? ಬಹಳಷ್ಟು ಸಣ್ಣ ಸಣ್ಣ ವಿಚಾರಗಳು, ಒಳ್ಳೆ ಸದಭಿರುಚಿ ಹೊಂದಿರುವ ಹವ್ಯಾಸಗಳು. ದಟ್ ಈಸ್ ಎ ಸೇಯಿಂಗ್ ಇನ್ ಇಂಗ್ಲಿಷ್, ಗುಡ್ ಹಾಬೀಸ್ ಮೇಕ್ ಗುಡ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಒಳ್ಳೆ ಹವ್ಯಾಸಗಳೇ ಒಳ್ಳೆ ವ್ಯಕ್ತಿತ್ವನ ರೂಪಿಸ್ತಾವೆ. ಆದರೆ ಇವತ್ತು ಮೊಬೈಲು, TV ಅನ್ನೋ ಮಾಯಾಜಾಲ ಏನು ಮಾಡಿದೆ, ಎರಡೂ ಕೂಡ ನಮ್ಮೆಲ್ಲ ಹವ್ಯಾಸಗಳನ್ನು ಬದಿಗೊತ್ಬಿಟ್ಟಿದೆ, ಸರಿಸ್ಬಿಟ್ಟಿದೆ. ನಾವು ಒಳ್ಳೆ ಹವ್ಯಾಸಗಳನ್ನು ಮಕ್ಕಳಿಗೆ ಕಲಿಸುವಂಥದ್ದಾಗಬೇಕು. ನಾವೇ ಅವರ ಎದುರುಗಡೆ ನಮ್ಮ ಒಳ್ಳೆಯ ಹವ್ಯಾಸಗಳನ್ನು ಡಿಪಿಕ್ಟ್ ಮಾಡಬೇಕು, ಇರಬಾರ್ದು, ಕಂಪೆಲ್ ಮಾಡಬಾರ್ದು. ಹೀಗೇ ಹಾಕಬೇಕು, ಹಿಂಗೇ ಮಾಡಬೇಕು ಅಂತಂದರೆ ನಾಳೆ ಟೆಲಿವಿಷನಲ್ಲಿ ಹೀಗೂ ಉಂಟೆ ಅನ್ನೋ ಪ್ರೋಗ್ರಾಮಲ್ಲಿ ಬಂದುಬಿಟ್ರೆ ಕಷ್ಟ. ಸೊ ನೀವು ಹೀಗೇ ಆಗೋದು, ನೆವರ್ ಕಂಪೆಲ್. ಎರಡನೇದು ನೆವರ್ ಕಂಪೇರ್. ನಿಮ್ಮ ಮಕ್ಕಳೇ ಇಬ್ಬರು ಮಕ್ಕಳಿದ್ರೆ ಇಬ್ಬರೂ ಕೂಡ ವಿಶಿಷ್ಟ. ಅವರ ನಡುವೆ ಹೋಲಿ ಅನ್ನೋ ವರ್ಡ್ನಿಂದ ಸಫಿಕ್ಸ್ ಆಗಿ ಇನ್ನು 2 ಸಂಪೂರ್ಣ ಅವಲಂಬನೆ. ಕಂಪೇರಿಂಗ್, ಕಂಡೆಮ್ನಿಂಗ್ ಅಥವಾ ಕಂಪೇರಿಂಗ್ as well as complete liberty as well as complete independence. ಶಾಲೆಯಿಂದ ವಾಪಸ್ ಹೋಗಿ ಶಿಕ್ಷಕರನ್ನ ರಿಫ್ಲೆಕ್ಟ್ ಮಾಡುತ್ತೆ ಪೋಷಕರು. ಸೊ ನಾವು ಬಳಸುವ ಭಾಷೆ, ನಾವು ಇಟ್ಕೊಳ್ಳುವ ವರ್ತನೆ, ಭಾವ, ಮಗು ಯಾವುದೇ ಒಬ್ಬ ಮಗ ಅಥವಾ ಮಗಳನ್ನು ನೋಡಿದರೆ ಅಪ್ಪ ಅಮ್ಮನ ಪ್ರತಿರೂಪವಾಗಿ ಅವ್ರು ನಿಂತ್ಕೊಳ್ಳುವ ಭಂಗಿ, ಹಾವಭಾವ, ಮಾತನಾಡುವ ಭಾಷೆ, ಶೈಲಿ, ವರ್ಬಲ್, ನಾನ್ ವರ್ಬಲ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಅಪ್ಪ ಅಮ್ಮನ ಪ್ರತಿರೂಪಕ್ಕಾಗಿ. ಅದಕ್ಕೆ ನಮ್ಗೆ ಅವ್ರನ್ನ ನೋಡಿದಾಗ ಒಂದು ಯಾವಾಗಲೂ ಸದಾ ಮೆಚ್ಚುಗೆ ಬರೋದು ಅಪ್ಪ ಅಮ್ಮ. ಅಥವಾ ಬಂಧು ಬಳಗಕ್ಕೆ, ಅಜ್ಜ ಅಜ್ಜಿಗೆ ಎಲ್ಲ ಒಂದು ಶ್ಲೋಕದ ಕೊನೆಯಲ್ಲಿ ಸದಾತ್ಮ ನಿನಗೆ ಯಾವಾಗ ಅದನ್ನದ ನಡುವೆ ಅಥವಾ ಬದುಕಿನಲ್ಲಿ ಬಹಳಷ್ಟು ಸಮಸ್ಯೆಗಳ ಜಂಜಾಟದಲ್ಲಿ ಬರುತ್ತೆ, ಆವಾಗ ನಿನ್ನಲ್ಲೇ ನಾನು ಸದಾ ಅಂದರೆ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಐ ಆಮ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್, ಐ ಆಮ್
ಇನ್ನು ಮತ್ತೊಮ್ಮೆ ಸ್ವಾಗತವನ್ನು ಕೊಡುತ್ತಾ ಪ್ರತಿಯೊಂದು ಕೆಲಸಗಳು ಕಾರ್ಯ ಯಶಸ್ಸು ಸಾಧ್ಯ. ಇಂತಹ ಒಂದು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿರುವ ಪ್ರತಿ ಶಾಲೆ ಶಿಕ್ಷಕರನ್ನ ಪರಿಚಯಿಸುವಂತಹ ಒಂದು ಸಮಯ ಮುಗಿಸಿದ್ದು ಸಮಾಜ ವಿಜ್ಞಾನವನ್ನು ಬೋಧಿಸುತ್ತಾರೆ. ಶ್ರೀ ರುದ್ರೇಶಾಚಾರ್ಯ MA BA ಪದವಿಯನ್ನು ಮುಗಿಸಿದ್ದು ಹಿಂದಿ ವಿಷಯವನ್ನು ಬೋಧಿಸುತ್ತಾರೆ. ಈಶ್ವರ್ MA BA ಪದವಿಯನ್ನು ಮುಗಿಸಿದ್ದು ಕನ್ನಡ ವಿಷಯವನ್ನು ಬೋಧಿಸುತ್ತಾರೆ. ಶ್ರೀಮತಿ ವಿನಿತಾ BA BA ಪದವಿಯನ್ನು ಮುಗಿಸಿದ್ದು ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಸಬ್ಜೆಕ್ಟನ್ನು ಬೋಧಿಸುತ್ತಾರೆ. ಮಂಜುಳಾ NS ಶ್ರೀಮತಿ ಮಂಜುಳಾ NS MSc BA ಪದವಿಯನ್ನು ಮುಗಿಸಿದ್ದು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ವಿಷಯವನ್ನು ಬೋಧಿಸುತ್ತಾರೆ. ಮಂಜುಳಾ SJ MA BA ಪದವಿಯನ್ನು ಮುಗಿಸಿದ್ದು ಹಿಂದಿ ವಿಷಯವನ್ನು ಬೋಧಿಸುತ್ತಾರೆ. ಶ್ರೀಮತಿ ಅಖಿಲಾ BSc BA ಪದವಿಯನ್ನು ಮುಗಿಸಿದ್ದು ವಿಜ್ಞಾನ ವಿಷಯವನ್ನು ಬೋಧಿಸುತ್ತಾರೆ. ಶ್ರೀಮತಿ ಯಾಸ್ಮಿನ್ ಬಾನ್ BA BA ಪದವಿಯನ್ನು ಪಡೆದಿದ್ದು ಇಂಗ್ಲಿಷ್ ವಿಷಯವನ್ನು ಬೋಧಿಸುತ್ತಾರೆ. ಶ್ರೀಮತಿ ಶೋಭಾ MA BA ಕನ್ನಡ ವಿಷಯವನ್ನು ಬೋಧಿಸುತ್ತಾರೆ. ಶ್ರೀಮತಿ ಸ್ಪಂದನಾ RS BSc BA ಪದವಿಯನ್ನು ಮುಗಿಸಿದ್ದು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ವಿಷಯವನ್ನು ಬೋಧಿಸುತ್ತಾರೆ. ಶ್ರೀಮತಿ ಶಿಲ್ಪಾ ಕುಮಾರಿ H MSc MTech BA ಪದವಿಯನ್ನು ಪಡೆದು ವಿಜ್ಞಾನ ವಿಷಯವನ್ನು ಬೋಧಿಸುತ್ತಾರೆ. ಕುಮಾರಿ ಪ್ರಿಯಾಂಕಾ K MA BA ಪದವಿಯನ್ನು ಪಡೆದು ಇಂಗ್ಲಿಷ್ ಮತ್ತು ಸೋಷಿಯಲ್ ವಿಷಯವನ್ನು ಬೋಧಿಸುತ್ತಾರೆ. ಕುಮಾರಿ ಸರ್ವಮಂಗಳ H MSc BA ಪದವಿಯನ್ನು ಪಡೆದು ಬೋಧಿಸುತ್ತಾರೆ. ಶ್ರೀ ಸುರೇಶ್ MA BA ಪದವಿಯನ್ನು ಪಡೆದು ಇಂಗ್ಲಿಷ್ ವಿಷಯವನ್ನು ಬೋಧಿಸುತ್ತಾರೆ. ಶ್ರೀ ಓಬಳ್ಯ T MA BA ಪದವಿಯನ್ನು ಪಡೆದು ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಾರೆ. ಶ್ರೀ ಹನುಮಂತಪ್ಪ HD DSc ಮತ್ತು AM ಚಿತ್ರಕಲಾ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಕುಮಾರಿ ಶ್ರಾವಣಿ S BE ಪದವಿಯನ್ನು ಪಡೆದು ಕಂಪ್ಯೂಟರ್ ಟೀಚರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಕುಮಾರಿ ಸುಪ್ರಿಯಾ PM MCA ಪದವಿಯನ್ನು ಪಡೆದು ಗಣಕಯಂತ್ರದ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಮೋಹನ್ ರಾವ್ MA BBED ಪದವಿಯನ್ನು ಪಡೆದಿದ್ದು ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀ ಸಿದ್ದೇಶ್ ಬಳಿಗೆ ಮಾಸ್ಟರ್ ಆಫ್ ಮ್ಯೂಸಿಕ್ ವಿಭಾಗದಲ್ಲಿ ಮಾಸ್ಟರ್ ಪದವಿಯನ್ನು ಪಡೆದು ಸಂಗೀತ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುಮಾರಿ ಮಂತ್ರ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀ ಲಿಂಗರಾಜ್ C ಹಿರೇಮಠ್ MCOM CS ಪದವಿಯನ್ನು ಮುಗಿಸಿದ್ದು ಡಾಟಾ ಅನಲಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಮತಿ ಶಮಾ ಪರ್ವೆ BA TCS ಪದವಿಯನ್ನು ಮುಗಿಸಿದ್ದು ಡಾಟಾ ಅನಲಿಸ್ಟ್ ಆಗಿ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀ ಚಿದಾನಂದ್ SS ಅವರು ಡಿಪ್ಲೊಮಾ ಪದವಿಯನ್ನು ಮುಗಿಸಿದ್ದು ಸೂಪರ್ವೈಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೈಸ್ಕೂಲ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಧರು MA ಪದವಿಯನ್ನು ಪಡ್ಕೊಂಡಿದ್ದಾರೆ. ಮೊದಲಿಗೆ ಶ್ರೀಮತಿ ಶೋಭಾ MA BA ಪದವಿಯನ್ನು ಪಡೆದು 1ರಿಂದ 4ನೇ ತರಗತಿಯ ಪುಟಾಣಿ ಮಕ್ಕಳಿಗೆ ಎಲೆಯ ಪಾಲಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ರಾಘವೇಂದ್ರ BSc ಪದವಿಯನ್ನು ಪಡೆದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲೆಯ ಪಾಲಕರಾಗಿ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥದ್ದು. ಅದೇ ರೀತಿ ಶ್ರೀ ಕಿರಣ್ ಸಂಘ MA BA ಪದವಿಯನ್ನು ಪಡೆದು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲೆಯ ಪಾಲಕರಾಗಿರುತ್ತಾರೆ. ಶ್ರೀ ಸಂಜಯ್ MA ಪದವಿ ವಿಭಾಗದ ಮಕ್ಕಳಿಗೆ ಎಲೆಯ ಪಾಲಕರಾಗಿದ್ದಾರೆ. ಶ್ರೀ ಅಭಿಷೇಕ್ RN BSc ಪದವಿಯನ್ನು ಪಡೆದು 7ನೇ ತರಗತಿ B ವಿಭಾಗದ ವಿದ್ಯಾರ್ಥಿಗಳಿಗೆ ಎಲೆಯ ಪಾಲಕರಾಗಿರುತ್ತಾರೆ. ಶ್ರೀ ಮಂಜುನಾಥ್ JP BA BA ಪದವಿಯನ್ನು ಪಡೆದು 8ನೇ ತರಗತಿ A ವಿಭಾಗದ ಮಕ್ಕಳಿಗೆ. ಶ್ರೀ ಕಿರಣ್ MN MA BA ಪದವಿಯನ್ನು ಪಡೆದು 8ನೇ ತರಗತಿ B ವಿಭಾಗದ ಶ್ರೀ ನವೀನ್ D BA BA ಪದವಿಯನ್ನು ಪಡೆದು 9ನೇ ತರಗತಿ A ವಿಭಾಗದ ಮಕ್ಕಳಿಗೆ ನೆಲೆಪಾಲಕರಾಗಿದ್ದಾರೆ. ಶ್ರೀ
ಚೇತನ್ ಎಟಿ ಎಂಎ ಬಿಎಡ್ ಪದವಿಯನ್ನು ಪಡೆದು 9ನೇ ತರಗತಿ ಬಿ ವಿಭಾಗದ ಮಕ್ಕಳಿಗೆ ನಿಲಯಪಾಲಕರಾಗಿ ಇರುವಂಥದ್ದು. ಶ್ರೀ ನಿಖಿಲ್ ಎಸ್ ಎಂಎ ಬಿಎಡ್ ಪದವಿಯನ್ನು ಪಡೆದು 10ನೇ ತರಗತಿಯ ಎ ವಿಭಾಗದ ಮಕ್ಕಳಿಗೆ ನಿಲಯಪಾಲಕರಾಗಿರುವಂಥದ್ದು. ಶ್ರೀ ಪವನ್ ಕುಮಾರ್ ಕೆ ಎಂಎ ಬಿಎಡ್ ಪದವಿಯನ್ನು 10ನೇ ತರಗತಿ ಬಿ ವಿಭಾಗದ ಮಕ್ಕಳಿಗೆ ನಿಲಯಪಾಲಕರಾಗಿ ಇರುವಂಥದ್ದು. ವಸತಿ ಶಾಲೆಯ ಅಕೌಂಟೆಂಟ್ ವಿಭಾಗದಲ್ಲಿ ಪ್ರವೀಣ್ ಸರ್ ಅವರು ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ನಿಲಯಪಾಲಕರ ಪ್ರೀತಿ ಮಕ್ಕಳಲ್ಲಿ ಯಾವ ರೀತಿ ಕಂಡುಬರುತ್ತೆ ಅಂತ ಅವರ ಕೂಗುವಿಕೆ ಅಥವಾ ಕರತಾಡದಲ್ಲೂ ಸಹ ನಮಗೆ ಗೊತ್ತಾಗುತ್ತದೆ. So greetings and salutations on this auspicious day of the student felicitation ceremony at BJ's Residential English Medium School. I welcome you all for the program. So 76 students will appear for 10th board examination. So in this examination, we achieved 100% result by the divine blessings of our Pujya Sadguru Shri Shri Prasannath Swamiji and the support from the management, teachers and wardens, we succeed. So let's now focus on the pupils who are the stars of the day. Let's go right into the student recognition, which are the centerpiece of this program. So every student and parents will be called to the stage to dais to receive this award from the hands of our Swamiji. Please come on the dais. Now I would like to request Pujya Shri Shri Prasannath Swamiji to honor these students and parents. Master Kiran Kumar and Master Kishore Kumar, son of Shri Ramesh and scored 588 out of 625 and secured 94.08%. Really, it's a pride moment. Now I would like to request Pujya Shri Shri Prasannath Swamiji to honor the students and parents and also the dignitaries. Request all the dignitaries, parents and students. The Kiran and Kishore both are good and polite students. Not only these children spoke now very well, but they have also emerged as a role model for their classmates, demonstrating that anything is possible with hard work and dedication. ದಯವಿಟ್ಟು ಪೋಷಕರು ಚಪ್ಪಾಳೆಯ ಮೂಲಕ ಅವರನ್ನು ಅನುಭವಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. And it is a notable thing that our so-called intellectual student Master Muttam, the son of Satish Titi and Rashmi, he scored 583 out of 625 and secured 93.28%. He got subject in Kannada and Hindi language. We would like to honor the parents of Uttam on behalf of Uttam in his absence. And the fourth star of the day, Master Bakesh, the son of Shri Uma Shankar and Srimati Savita. He scored 2%. He also got 7% result in two subjects in Kannada and Hindi language. These students are very genius in co-curricular activities also. They participated in many competitions like Pratibha Karanji, Color Suva, Taluk level quiz competition, and they won many prizes. Here, the back. And next, I would like to call Master Tejas, Master Vinay, Master Tarun, Master their parents. Please come on the dais to receive this award from the hands of our Swamiji. ದಯವಿಟ್ಟು ಪೋಷಕರು ಚಪ್ಪಾಳೆಯ ಮೂಲಕ ಈ ಮಕ್ಕಳನ್ನು
qualify and secure 90% Tejas. Master Tejas. Master Tejas. He would like and another two kids is Vinay and Tarun. So they are the sports achiever, Vinay and Tarun. So it is another privilege for these talented players to perform well in the 5th Junior National Level Dodgeball National Championship. So one of the Vinay K, son of Malesh and Samhite, Vinay of our last year student represent Karnataka team in 5th Junior National Level Dodgeball and National Championship at Haryana and secured the first place. And another one, the Master Tarun K, son of C. Kumar and Srimati Anuradha. He is our 10th grade student represented Karnataka team in 5th Junior National Level Dodgeball. These students and another matter of pride to us. So these talents say that proper guidance from the faculty has shown a new grade to their life. So it is our best wishes to these fabulous students to get 10 more awards. Thank you, Swamiji, and all the dignitaries to felicitate these fabulous students. Thank you for giving an opportunity. Namaste. Forward. So, best Pujya Sadguru Sri Sri Prasanna to deliver the blessings to the gatherings. हरि ओम तत्सत् ब्रह्मज्ञानपरं सदा विरचयन् श्री भैरवस्यार्चनं सम्यक् सर्वजनोपकारनिरतं सन्न्यासयोगेरितम् अद्वैतामृतवर्षिणी सकलं कुर्वन्न पवित्रीकृतं वन्दे तं जगदीश्वरं प्रतिदिनं ಶ್ರೀಪಾದ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಣ ಮಾಡುತ್ತಾ ಶ್ರೀ ಆದಿತ್ಯ ಅರ್ಪಿಸುತ್ತಾ ಇಂದಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ವಿದ್ಯಾಲಯದ ವಿದ್ಯಾ ಸಮೃದ್ಧಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ, ಮುಖ್ಯ ಅತಿಥಿಗಳೇ, ಶಿಕ್ಷಕರೇ, ಪ್ರಾಂಶುಪಾಲರೇ, ಆಗಮಿಸುವಂತಹ ಎಲ್ಲ ಆತ್ಮಬಂಧುಗಳಾದ ಪೋಷಕರೇ, ಮಕ್ಕಳೇ, ವಿದ್ಯಾ ಸಮೃದ್ಧಿ ಕಾರ್ಯಕ್ರಮ ನಡೀತಾ ಇದೆ. ವಸತಿ ವಿದ್ಯಾಲಯದ ವಿಚಾರ ಚಿಂತನೆಗಳನ್ನು ಬಹಳಷ್ಟು ನಮ್ಮದೇ ಆಡಳಿತಾಧಿಕಾರಿಗಳಾದ ಜಗದೀಶ್ ಅವರು ಮಕ್ಕಳ ಕರ್ತವ್ಯ ಮತ್ತು ಪೋಷಕರ ಕರ್ತವ್ಯ ಆದ್ಯ ಕರ್ತವ್ಯಗಳು ಈಗಾಗಲೇ ಮಾತನಾಡಿದ್ದಾರೆ. ವಿದ್ಯಾ ಸಮೃದ್ಧಿ ಅಂತ ಹೇಳಿದ್ರೆ ವಿದ್ಯೆಯನ್ನು ಸಮ್ಯಕ್ಕಾಗಿ ವೃದ್ಧಿಸುವಂತಹ ವ್ಯವಸ್ಥೆ. ಮಕ್ಕಳಲ್ಲಿ ವಿದ್ಯಾಭ್ಯಾಸವನ್ನು ಯಾವ ರೀತಿಯಿಂದ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಕೇವಲ ವಿದ್ಯಾಭ್ಯಾಸ ಮಾತ್ರ ಕೊಟ್ಟರೆ ಸಾಕೆ, ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ಮಕ್ಕಳು ಹೇಗೆ ಭಾಗವಹಿಸಬೇಕು ಅಂತ ಹೇಳುವಂತಹ ಸಾಧ್ಯತೆ. ಹಾಗಾಗಿ ಮಕ್ಕಳಿಗೆ ಮೊದಲ ಆದ್ಯತೆ ಏನು? ಬೇರೆ ಬೇರೆ ಪರಿಸರದಿಂದ ಎಷ್ಟೋ ಮಕ್ಕಳು ಬಂದಿರ್ತಾರೆ. 33-34 ವರ್ಷಗಳ ಮಕ್ಕಳ ಜೊತೆಯಲ್ಲಿದ್ದ ಅನುಭವಗಳು ನನಗೆ. ಆ ಮಕ್ಕಳ ಜೊತೆಯಲ್ಲಿದ್ದಾಗ ಆ ಮಕ್ಕಳ ಬದುಕು, ಆ ಮಕ್ಕಳ ಜೊತೆಯಲ್ಲಿರುವಂತಹ ಸಂತೋಷ, ಒಂದೊಂದು ಸಲ ಮಕ್ಕಳ ಜೊತೆಯಲ್ಲಿದ್ದಾಗ ದುಃಖಗಳು ಸ್ವಲ್ಪ ಇರುತ್ತೆ. ಆ ಮಕ್ಕಳ ಮನಸ್ಥಿತಿ ಇದೆಲ್ಲ, ಅದು ಬಹಳ ಆಶ್ಚರ್ಯ ಅನಿಸುತ್ತೆ. ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳಿದ್ದೆ ಅದಕ್ಕಾಗಿ. ಒಂದು ಕಾಲಿ ಚೀಲ ಇದ್ದಂತೆ ಮಕ್ಕಳು. ಆ ಕಾಲಿ ಚೀಲ ಈಗಲೂ ಸಹ ಆದಿಚುಂಚನಗಿರಿ ಸಂಸ್ಥಾನ ಮಟ್ಟದಲ್ಲಿ 3,500-4,000 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹಾಸ್ಟೆಲ್ ಅಲ್ಲಿ.
ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಲೇ ಇದ್ದೇವೆ. ನಮಗೆ ಸಾಧಾರಣವಾಗಿ ನಿಮಗೆ ಒಂದು ದಿವಸ ಏನಾದರೂ ಸಮಸ್ಯೆ ಬಂತು ಅಂತಾದ್ರೆ ಅವತ್ತು ನಿಮಗೆ ನಿದ್ರೆ ಬರೋದಿಲ್ಲ, ನನಗೆ ಗೊತ್ತಿದೆ. ಆ ಸಮಸ್ಯೆ ಚಿಂತನೆಯಲ್ಲೇ ಇರ್ತೀವಿ ನಾವು, ಅದು ಮನುಷ್ಯ ಸಹಜ ಗುಣ. ಆದರೆ ನಮಗೆ ಯಾವತ್ತು ಸಮಸ್ಯೆಗಳು ಬಂದಿಲ್ವೋ ಆವತ್ತು ನಮಗೆ ನಿದ್ರೆ ಬರಲ್ಲ. ಇವತ್ತು ಯಾವುದೇ ಸಮಸ್ಯೆ ಬಂದಿಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಾವು ಇವತ್ತೇನು ಕೆಲಸ ಮಾಡಿಲ್ವಾ, ಯಾಕೆ ನಾನು ಇವತ್ತೇನಾಗಿದೆ, ಒಂದು ಸಮಸ್ಯೆ ಇಲ್ವಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇದು ವಿಶೇಷವಾಗಿ ವ್ಯತ್ಯಾಸಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಅದೆಷ್ಟು ಸಮಸ್ಯೆಗಳಿರ್ತವೆ. ಎಲ್ಲೋ ಒಂದು ಕಡೆ ಮಕ್ಕಳು ಹೊಡೆದಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಬೀಳ್ತಾ ಇರ್ತಾರೆ. ನಮ್ಮ ಕಾಲದಲ್ಲೆಲ್ಲ ನಾವು ಎಷ್ಟು ಬಿದ್ದು ನಮ್ಮ ಅಪ್ಪ ಅಮ್ಮ ಕೇಳ್ತಾ ಇರಲಿಲ್ಲ. ಎಲ್ಲರೂ ಶಿಕ್ಷಕರು ಹೊಡೆದ್ರು ಅಂತಾದ್ರೆ ಅವತ್ತಿನಷ್ಟು ಭಯ ನಮಗೆ ಯಾವತ್ತೂ ಇರ್ತಾ ಇರಲಿಲ್ಲ. ಯಾಕಂತ ಕೇಳಿದ್ರೆ ನಮ್ಮ ಎಷ್ಟು ಹೊಡೆದ್ರು ಶಾಲೆಯಲ್ಲಿ ಇರ್ತಂದ್ರೆ ಯಾರೋ ಒಂದು ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಸಾಕಾಗ್ತಿತ್ತು, ಅಪ್ಪ ಅಮ್ಮ ಅಲ್ಲೂ ನಾಲ್ಕು ಹೊಡೆತ ಬೀಳ್ತಾ ಇತ್ತು ಆಗಿನ ಕಾಲದಲ್ಲಿ. ಆದ್ರೆ ಇವತ್ತು ಕಾಲ ವ್ಯತ್ಯಾಸ ಆಗಿದೆ. ಏನಾದ್ರೂ ಮೇಷ್ಟು ಹೊಡೆದ್ರು ಅಂತ ಹೇಳಿದ ತಕ್ಷಣ ಅಪ್ಪ ಅಮ್ಮ ಪೊಲೀಸ್ ನೋಡಿ ಜೊತೆ ಬರುವಂತ ದಿನಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಇದು ವಿಪರ್ಯಾಸ. ಹಾಗಾಗಿ ಎಲ್ಲೋ ಒಂದು ಕಡೆ ಯಾವುದೋ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೀವಿ. ನಮಗೆಲ್ಲ ಆಟಗಳು ಅವಾಗಿನ ಕಾಲದಲ್ಲಿ ಪಂಚಭೂತಗಳ ಜೊತೆಯಲ್ಲಿ ಪೃಥ್ವಿ ಆಕಾಶಗಳ ಪಂಚಭೂತಗಳ ಜೊತೆಯಲ್ಲಿ ನೀರಿರ್ಬೋದು, ಗಾಳಿ ಇರ್ಬೋದು, ಮಣ್ಣಿರ್ಬೋದು. ಮಣ್ಣಿನಲ್ಲಿ ಆಟ ಆಡ್ತಿದ್ವಿ, ನೀರಿನಲ್ಲಿ ಆಟ ಆಡ್ತಾ ಇದ್ದೀವಿ, ಗಾಳಿಯಲ್ಲಿ ಮರದಿಂದ ಮರಕ್ಕೆ ಹಾಕ್ತಾ ಇದ್ದೀವಿ. ಅದು ಇವತ್ತು ನಮ್ಮ ಮಕ್ಕಳಿಗೆ ಅದು ಇಲ್ಲೇ ಇಲ್ಲ. ನಮ್ಮ ಮಕ್ಕಳ ಹತ್ರ ಇರೋದು ಮೊಬೈಲ್, ಟಿವಿ, ಗೂಗಲ್, ಇದರ ಕಡೆ ಹತ್ರ ನಮ್ಮ ಮಕ್ಕಳು ಹೊರಟು ಹೋಗ್ತಿದ್ದಾರೆ. ಹಾಗಾಗಿ ಶಾರೀರಿಕವಾಗಿ ನಮ್ಮ ಮಕ್ಕಳ ಬೆಳವಣಿಗೆ ಕಡಿಮೆ ಆಗುತ್ತೆ. ಎಲ್ಲಿ ಶಾರೀರಿಕವಾದ ಬೆಳವಣಿಗೆ ಕಡಿಮೆ ಆಗುತ್ತೋ ಅವರ ಮಕ್ಕಳಲ್ಲಿ ಮಾನಸಿಕ ಬೆಳವಣಿಗೆ ಕಡಿಮೆ ಆಗುತ್ತೆ. ಆ ಮಾನಸಿಕವಾಗಿ ನಮ್ಮ ಮಕ್ಕಳು ಬೆಳಿಬೇಕಾಗುತ್ತೆ. ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತ ಶಕ್ತಿ ನಮ್ಮ ಮಕ್ಕಳಲ್ಲಿ ಕೊಡಬೇಕಾಗುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ಕೇವಲ ಏಕಾಂಗಿಯಾಗಿ ಒಬ್ಬಂಟಿಗಳಾಗಿದ್ದಾಗ ಮಗು ತನ್ನ ಚಿಂತನೆ ಯೋಚನೆಗಳನ್ನು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರುತ್ತೆ. ಪಾಸಿಟಿವ್ ಥಿಂಕಿಂಗ್ ಇರೋದೇ ಇಲ್ಲ, ನೆಗೆಟಿವ್ ಥಿಂಕಿಂಗ್ ಕಡೆ ನಮ್ಮ ಮಕ್ಕಳು ಹೋಗ್ತಾನೆ ಇರ್ತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಪರಿಸರವನ್ನು ಒದಗಿಸಿಕೊಡ್ಬೇಕು. ನನಗೆ ಗಲಾಟೆ ಮಾಡಿದಾಗ ಅಥವಾ ಏಟ್ ಹಾಕಿದ ಹೊಡೆದಾಗ ಅಮ್ಮ ಹೋಗಿ ಸೈನಿಕರು ಹೋಗಿ ಮರದ ಕಟ್ಟಿ ಸಾಹಿತ್ಯ ಕುತ್ತಿಗೆ ಹಾಕೊಳ್ತಾ ಇದ್ರು. ಅದನ್ನು ನೋಡಿದ ಆ ಮಗು ಮತ್ತೆ ಇಷ್ಟು ಬರ್ತಾ ಇದ್ರು. ಅದನ್ನು ನೋಡಿದ ಆ ಮಗು ಇದನ್ನೇ ಮಾಡಬೇಕು ಅಂತೇಳಿ ಅದು ಯೋಚನೆ ಮಾಡಿ ನಮ್ಮ ಪರಿಸರ ಹೇಗಿರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ಪರಿಸರ ಅದೆಷ್ಟು ಕೆಲಸ ಮಾಡುತ್ತೆ ನೋಡಿ. ಹಸಿಯಾದ ಮಣ್ಣಿನ ಮುದ್ದೆ ಮಕ್ಕಳಲ್ಲಿ, ಒಣಗಿದ ಮಣ್ಣಿಗೆ ಏನಾದ್ರೂ ಆಗ್ತದೆ, ಯಾವುದಕ್ಕೆಲ್ಲ ಏನಾಗ್ತದೆ ಅದು ಒಳಗೆ ಸೇರಿಸ್ಕೊಳ್ಳೋದೇ ಇಲ್ಲ. ನಮ್ಮಲ್ಲೆಲ್ಲ ಪೋಷಕರು ನಾವುಗಳೆಲ್ಲ ಒಣಗಿದ ಮಣ್ಣಿದ್ದಾರೆ, ನಮ್ಮಲ್ಲಿ ಒಳಗೆ ಸೇರೋದು ತುಂಬಾ ಕಷ್ಟ. ಆದ್ರೆ ಪುಟಾಣಿ ಮಕ್ಕಳು ಇರ್ತದಲ್ಲ, ಹಸಿ ಮಣ್ಣಿಗೆ ಏನಾದ್ರೂ ಆಗ್ತದೆ ಒಳಗೆ ಹೋಗುತ್ತೆ. ಆ ಮುಗ್ಧ ಮನಸ್ಸಿನಲ್ಲಿ ಪರಿಸರದ ವ್ಯವಸ್ಥೆ ಅದು ಆ ಮಗುವಿನಲ್ಲಿ ಹೇಗೆ ಬಂದಿದೆ ಅಂತ ಒಂದ್ಸಲ ಯೋಚನೆ ಮಾಡಿ. ಹಾಗಾಗಿ ಪರಿಸರ ಅತ್ಯಂತ ಮುಖ್ಯ. ಒಳ್ಳೆಯ ಪರಿಸರವನ್ನು ಒದಗಿಸಿಕೊಳ್ಳುವುದು ಬಹಳಷ್ಟು ಮುಖ್ಯವಾದ ಕೆಲಸ ಪೋಷಕರು. ಹಣ ಇರ್ಬೋದು, ಆಸ್ತಿ ಇರ್ಬೋದು, ಕಾರು ಇರ್ಬೋದು, ವಾಹನಗಳಿರ್ಬೋದು, ಅದೆಲ್ಲವೂ ಮಕ್ಕಳಿಗೆ ಮಾಡಿರ್ಬೋದು, ಎಲ್ಲ ಆಸ್ತಿಯನ್ನು ಮಾಡಿರ್ಬೋದು. ಆದರೆ ಮಕ್ಕಳನ್ನೇ ಆಸ್ತಿಯಾಗಿ ಮಾಡೋದು ಬಹಳ ಕಷ್ಟ ಅಲ್ಲ. ನಮಗೆ ಬೇಕಾಗಿರುವುದು ಮಕ್ಕಳಿಗಾಗಿ ಆಸ್ತಿ ಅಲ್ಲ, ಮಕ್ಕಳೇ ಆಸ್ತಿ ಆಗಿದೆ. ಮಕ್ಕಳೇ ಆಸ್ತಿ ಆದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗುತ್ತೆ. ಹಾಗೆ ಹೋದಾಗ ಮಾತ್ರ ಅದು ಸಾಧ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಪೋಷಕರಾದ ನೀವುಗಳು ವಸತಿ ನಿಲಯಕ್ಕೆ ಬಂದಾಗ, ಶಾಲಾ ಕಾಲೇಜುಗಳಿಗೆ ಹೋದಾಗ, ನಿಮ್ಮ ಮಕ್ಕಳನ್ನು ನೋಡಲು ಹೋದಾಗ ಬಹಳ ಸೌಜನ್ಯದಿಂದ ಅವರು ಕಾಣಬೇಕು. ಅದಕ್ಕೆ ಜಗದೀಶ್ ಅವರು ಅದಕ್ಕೆ ಉದಾಹರಣೆ ಕೊಟ್ಟು ನಮ್ಮ ಪ್ರತಿಬಿಂಬ ನಮ್ಮನ್ನೇ ಕಾಣುತ್ತೆ. ಕನ್ನಡ ಮುಖಗಳಲ್ಲಿ ನಿಂತ್ಕೊಂಡ್ರೆ ಏನು ಕಾಣುತ್ತೆ? ನಮ್ಮ ಮುಖವೇ ಕಾಣುತ್ತೆ. ಕೋಪದಿಂದ, ಸಿಟ್ಟಿನಿಂದ ವಸತಿ ನಿಲಯದ ಪಾಲಕರ ಜೊತೆ, ಆಡಳಿತ ಮಂಡಳಿಗಳ ಜೊತೆ ಸಿಟ್ಟಿನಿಂದ ಇದ್ದಾಗ ಆ ಮಗುವಿನ ಮುಖ ನಿಮ್ಮಲ್ಲಿ ಪ್ರತಿಬಿಂಬ ಇರುತ್ತೆ. ಆ ಮಗುವನ್ನು ಕಂಡಾಗ ಆ ನಿಮ್ಮ ಮುಖದ ಪ್ರತಿಬಿಂಬ ಅಲ್ಲಿ
ಯಾವುದೇ ವಿಚಾರಗಳ ಚಿಂತನೆ ನಿಧಾನವಾಗಿ ಯೋಚಿಸಿದಾಗ ಎಲ್ಲ ವಿಚಾರಗಳು ತಿಳಿಯುತ್ತೆ. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ಯೋಚಿಸುತ್ತೆ. ಆ ಕಾಲದಲ್ಲಿ ಇದ್ದಂತಹ ಹಾಡುಗಳು ಈಗಿನ ಹಾಡುಗಳು ಹೇಳುವುದು ಎಂತ ಅದ್ಭುತವಾದ ಹಾಡುಗಳು, ನೀತಿಯುಕ್ತವಾದ ಹಾಡುಗಳು ಆ ಕಾಲದಲ್ಲಿ ಇದೆ. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದಿಲ್ಲ. ಮತ್ತು ಮುಗಿಸಿ ಮತ್ತು ಹಾವಿನ ಕಥೆಯನ್ನು ನಾವು ಅವಾಗ ಕೇಳ್ತಾ ಇದ್ದೀವಿ. ಹಾಗಿದ್ದಾಗ ಯಾವುದೇ ವಿಚಾರಗಳನ್ನು ಪರಾಪರ ಯೋಚನೆ ಮಾಡದೆ ಯಾವತ್ತು ನಾವು ಒಂದೇ ಸಲಕ್ಕೆ ಹೋಗಲೇಬಾರದು. ತುಂಬಾ ಯೋಚನೆಗಳನ್ನು ಮಾಡಿ ಹೋದಾಗ ಮಾತ್ರ ನಮಗೆ ಸತ್ಯಾಸತ್ಯತೆಗಳ ಬಗ್ಗೆ ವಿವೇಚನೆ ಮತ್ತು ಅದು ಯಾವುದು ಸರಿ ಯಾವುದು ತಪ್ಪುಗಳ ಅರಿವು ನಮಗೆ ಉಂಟಾಗುತ್ತೆ. ಹಾಗಾಗಿ ನಾವು ಹೆಚ್ಚು ಮಕ್ಕಳು ಹೇಳಿದ ತಕ್ಷಣ ಅಲ್ಲಿರುವಂತಹ ಶಿಕ್ಷಕರನ್ನು ಕೇಳೋದು ಉತ್ತಮ, ವಿಲಯಪಾಲಕರನ್ನು ಕೇಳೋದು ಉತ್ತಮ, ಅಲ್ಲಿರುವಂತಹ ಆಡಳಿತ ಮಂಡಳಿಯನ್ನು ಕೇಳೋದು ಉತ್ತಮ. ಹಾಗಿದ್ದಾಗ ನಮ್ಮೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ನಮ್ಮ ಮಕ್ಕಳು ಅದು ಮಕ್ಕಳ ಆಟಿಕೆ ಹೇಳ್ತೇವೆ. ಮಕ್ಕಳು ಸಾಧಾರಣವಾಗಿ ಒಂದು ಸಂದರ್ಭದಲ್ಲಿ ಇರುವಂತ ವಿಚಾರವನ್ನು ಹೇಳ್ತಾರೆ, ಇಲ್ಲದಿರುವಂತ ವಿಚಾರವನ್ನು ಹೇಳ್ತಾರೆ. ಇರುವಂತ ವಿಚಾರವನ್ನು ಸತ್ಯ ಇರೋದನ್ನು ನಾವು ಒಪ್ಕೊಳ್ಬೇಕು, ಅವ್ರ ಮನಸ್ಸಿಗೆ ನೋವು ಮಾಡಬೇಕು. ಸತ್ಯ ಇಲ್ಲದಿದ್ದಾಗ ಆ ಮಗುವಿಗೆ ಬುದ್ಧಿ ಹೇಳುವಂತ ಕೆಲಸ ಆಗಬೇಕು, ಆ ಮಗುವಿಗೆ ಬುದ್ಧಿ ಹೇಳುವಂತ ಕೆಲಸ ಆಗಬೇಕು. ಅಷ್ಟು ದೂರದಿಂದ ತಂದು ಬಿಟ್ಟಿದ್ದೀರಿ, ಆ ಮಗುಗೆ ಇಲ್ಲ ಇದು ಸತ್ಯ ಇದೆಯೋ ಇಲ್ಲ ನೀನೇನಾದ್ರು ಮಾಡಿದ್ರೆ ನಾನು ಕೇಳ್ತೀನಿ ಅಂತಂದ್ರೆ ಆ ಮಗುಗೆ ಒಂದು ಭಯ ಬರುತ್ತೆ. ನಮ್ಮಲ್ಲೊಂದು ವಿಶೇಷತೆಯನ್ನು ಮಾಡಿ FE1, FE2, FE3, FE4 ಆದ ನಂತರ ಅವರ ಟೆಸ್ಟ್ಗಳಾದ ನಂತರ ಆ ಪ್ರಶ್ನೆ ಪತ್ರಿಕೆಯನ್ನು ಪೋಷಕರ ಕೈಗೆ ಕೊಡುವಂತ ವ್ಯವಸ್ಥೆ ಇದೆ. ಪೋಷಕರ ಕೈಗೆ ಕೊಟ್ಟು ಪೋಷಕರು ಅವನು ಬರೆದಿರುವಂತಹ ಉತ್ತರ ಏನಿದೆ ಸರಿ ಇದೆಯೋ ಇರುವಂತ ಉತ್ತರವನ್ನು ನೋಡಿ ಅದರ ನಂತರ ಅದನ್ನು ಫೀಡ್ಬ್ಯಾಕ್ ಅಂತ ಏನಿದೆ ಅಂತ ಅದನ್ನು ನೋಡಿ ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡುವಂತ ಅಲ್ಲೇ ಕೊಟ್ಟು ಅಲ್ಲೇ ಸಹಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ನಾವೆಲ್ಲ ಚಿಕ್ಕದಿದ್ದಾಗ ನಮಗೂ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇದ್ದೇವೆ. ಅಪ್ಪ ಅಮ್ಮ ಶಾಲೆಗೆ ಬರ್ತಾ ಇರಲಿಲ್ಲ ಕಾಣುತ್ತೆ, ಬಹಳ ಕಡಿಮೆ ಸೇರಿಸಿ ಹೋದ್ರೆ ಮತ್ತೆ 8 ಸೇರಿಸಿದ್ರೆ ಮತ್ತೆ SSLC ವಾಪಸ್ ಬಂದು ಇರ್ತದೆ. ಅವಾಗ ಅಪ್ಪ ಅಮ್ಮ ಸಹಿ ಪಾಪ ಅವ್ರಿಗೂ ಬಹಳಷ್ಟು ಸೇನಾರ್ಥಿ ಬರ್ತಾ ಇರಲಿಲ್ಲ, ಎಲ್ಲ ನಮ್ಮ ಹತ್ರ ಎಲ್ಲ ಇರ್ತೀವಿ ಅಲ್ವಾ. ಬಹಳ ಜನರಿಗೆ ಅಭ್ಯಾಸ ಇದೆ ಗೊತ್ತಿಲ್ಲ, ಸೈನ್ಯಕ್ಕೆ ಹೋಗ್ತಾ ಇದ್ವಿ. ಅದು ಆಗಬಾರ್ದು ಅಂತ ಹೇಳುವಂತ ದೃಷ್ಟಿಯಿಂದ ಇವತ್ತು ಅದು ಆಗಬಾರ್ದು ಅಂತ ಹೇಳೋದ್ರಿಂದ ಅಲ್ಲೇ ಒಂದು ಪೋಷಕರು ನೋಡಿ ಸೈನ್ ಮಾಡಿ ಹೋಗುವಂತಹ ಮತ್ತು ಅವನ ಆನ್ಸರ್ ಪೇಪರ್ ಏನಿದೆ ಆ ಆನ್ಸರ್ ಪೇಪರ್ ನೋಡಿದಾಗ ನಿಮ್ಮ ಮಕ್ಕಳು ಹೇಗೆ ಓದ್ತದೆ ಅಂತ ಹೇಳೋದು ಪೂರ್ಣ ನಿಮಗೆ ಮಾಹಿತಿ ಸಿಗುತ್ತೆ. ಅದರ ಜೊತೆಯಲ್ಲಿ ಆ ಮಗು ಸಹ ಭಯ ಬರುತ್ತೆ. ನಮ್ಮ ಅಪ್ಪ ಅಮ್ಮ ನೋಡ್ತಾರೆ ನಾನೇನು ಬರ್ತಿದ್ದೀನಿ ಹಾಗಾಗಿ ನಾನು ಚೆನ್ನಾಗಿ ಓದ್ಬೇಕು ಅಂತ ಹೇಳುವಂತಹ ಯೋಚನೆ ಚಿಂತನೆ ಆ ಮಗುವಿಗೆ ಬರುತ್ತೆ. ಹಾಗಾಗಿ ಆ ಮಗುವಿಗೆ ಇದೆಲ್ಲ ದೃಷ್ಟಿಯಿಂದ ಏನೇನು ಹಾಸ್ಟೆಲ್ ನಿಲಯದಲ್ಲಿ ಏನೇನು ನಿಯಮಗಳಿದೆಯೋ, ನಿಲಯ ಅಂತಂದ್ರೆ ವಿದ್ಯಾರ್ಥಿ ನಿಲಯ ಅಂತಂದ್ರೆ ನಿಯಮಗಳ ಮಹತ್ವ, ಕೆಲವು ನಿಯಮಗಳನ್ನು ಇಟ್ಟಿರ್ತಾರೆ. ಆ ನಿಯಮಗಳನ್ನು ಪಾಲನೆ ಮಾಡುವುದು ಒಂದು ಕಡೆ ಪೋಷಕರ ಕರ್ತವ್ಯ ಆದರೆ ಮತ್ತೊಂದು ಕಡೆ ಮಕ್ಕಳ ಕರ್ತವ್ಯವೂ ಆಗುತ್ತೆ. ಮಕ್ಕಳನ್ನು ಹೇಗೆ ಸಾಕು ಪೋಷಿಸಬೇಕು. ಲಾಲಯೇ ಪಂಚವರ್ಷಾಣಿ ದಶವರ್ಷಾಣಿ ದಾಡೆಯೇ ಪ್ರಾಪ್ತಿಯು 16 ವರ್ಷ ಪುತ್ರ ಮಿತ್ರ ವದಾಚರೇತ್ ಅಂತೇಳಿ ಒಬ್ಬ ಸುಭಾಷಿತಕಾರ ಈ ಮಾತನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಲಾಲಯೇ ಪಂಚವರ್ಷ 5 ವರ್ಷಗಳ ಕಾಲ ಪೋಷಕರಾದ ನಾವುಗಳು ಮಕ್ಕಳಿಗೆ ಒಂದಿಷ್ಟು ನೋವು ಮಾಡಬಾರದು. ಬಹಳ ಮುದ್ದಾಗಿ ಬಡಿಯದೆ ಲಾಲನೆ ಮಾಡುತ್ತಾ 5 ವರ್ಷದವರೆಗೆ ಮಕ್ಕಳನ್ನು ಸಾಕ್ತದೆ. ಲಾಲಯೇ ಪಂಚವರ್ಷಾಣಿ ದಶವರ್ಷಾಣಿ ತಾಡೆಯೇ ಮತ್ತೆ 10 ವರ್ಷ ಅಂದ್ರೆ 15 ವರ್ಷದವರೆಗೆ 5 ವರ್ಷದಿಂದ 15 ವರ್ಷದವರೆಗೆ ಒಂದಿಷ್ಟು ತಪ್ಪು ಮಾಡಿದಾಗ ಒಂದಿಷ್ಟು ಶಿಕ್ಷೆಗಳನ್ನು ಕೊಡಬೇಕು. ಮಕ್ಕಳಿಗೆ ಒಂದಿಷ್ಟು ಶಿಕ್ಷೆ ಕೊಡಬೇಕು, ತಪ್ಪಲ್ಲ. ಅದು ಸುಭಾಷಿತಕಾರ ಹೇಳಿದ್ದು, ನಾನು ಯಾಕೆಂದ್ರೆ ನಾನು ಹೇಳಿದ್ದು ಅಂತಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಕ್ಕಳನ್ನು ಹೀಗೆ ಬೆರಳು ತೋರಿಸಿ ನೀವು ತಪ್ಪು ಮಾಡಿದೆ ಅಂತ ಹೇಳಬಾರ್ದು ಅಂತ ಇದು ಇವತ್ತು ಕಾನೂನುಗಳಿದೆ. ಆದರೆ ನಿಜವಾದ ಶಿಕ್ಷಕೆಯಾಗಿದೆ ಮಕ್ಕಳ ಭವಿಷ್ಯದನ್ನೇ ಯೋಚನೆ ಮಾಡಿ ಶಿಕ್ಷೆ ಪಡ್ತಾರೆ, ಯಾವತ್ತೂ ತಪ್ಪಾಗಲ್ಲ. ಆ ಮಕ್ಕಳು ಸಹ ನನ್ನ ಒಳ್ಳೆಯದಕ್ಕಾಗಿ ನನಗೆ ಈ ತರದ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಆ ಮಕ್ಕಳು ಯೋಚನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಹಾಗಾಗಿ ಲಾಲಯೇ ಪಂಚವರ್ಷಾಣಿ ದಶವರ್ಷಾಣಿ ತಾಡೆಯೇ ಒಂದು 15 ವರ್ಷದವರೆಗೆ ಒಂದಿಷ್ಟು ಶಿಕ್ಷೆ ಕೊಡ್ಬೋದು. ಪ್ರಾಪ್ತಿಯು 16 ವರ್ಷ 16 ವರ್ಷ ಆಯ್ತು ಅಂತ ಹೇಳಿದ್ರೆ ಪುತ್ರ ಮಿತ್ರ ವದಾಚರೇತ್, ಪುತ್ರನಾಗಿರಲಿ ಪುತ್ರಿಯಾಗಿರಲಿ
ಪ್ರೌಢಾವಸ್ಥೆಯಿಂದ ಮೇಲೆ ಹೋಗ್ತಿರ್ತಾನೆ, ಕಾಲೇಜ್ ಕಡೆ ಹೋಗಿರ್ತಾನೆ. ಅವನಿಗೆ ಕಾಲೇಜ್ ಅಲ್ಲೇ ಹೋಗಿರ್ತಾನೆ. ಕಾಲೇಜ್ ಕಡೆ ಹೋಗುವಾಗ ಅವನಿಗೆ ಇರುವಂತ ಐಚ್ಛಿಕ ವಿಷಯಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ. ನಾನು ಯಾವ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕು, ಏನೋ ಓದಬೇಕು ಅಂತ ಹೇಳುವಂತಹ ಪೂರ್ಣ ಜವಾಬ್ದಾರಿ ಆ 16 ವರ್ಷಕ್ಕೆ ಬರುತ್ತದೆ. ನಾನು ಆರ್ಟ್ಸ್ ತಗೊಳ್ಬೇಕಾ, ಕಾಮರ್ಸ್ ತಗೊಳ್ಬೇಕಾ, ಸೈನ್ಸ್ ತಗೊಳ್ಬೇಕಾ, ಆ ತರದ ಯೋಚನೆ ಮಾಡುವಂತ ಶಕ್ತಿ ಅವನಿಗೆ ಬರುತ್ತದೆ. ಹಾಗಾಗಿ 16 ವರ್ಷ ಆದ ತಕ್ಷಣ ಪುತ್ರ ಮಿತ್ರರಾಜೆ, ಪುತ್ರನಾಗಿದ್ರು ಮಿತ್ರನಂತೆ ಕಾಣುವಂತ ಕೆಲಸ ಆಗಬೇಕು, ಪುತ್ರಿಯಾಗಿದ್ರು ಮಿತ್ರನಂತೆ ಕಾಣುವಂತ ಕೆಲಸ ಆಗಬೇಕು ಅಂತ ಹೇಳುವಂಥದ್ದನ್ನು ಸುಭಾಷಿತಕಾರೇ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ನಾವು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂತದ್ದಾಗಬೇಕಾಗುತ್ತೆ. ಶಿಕ್ಷಕರು ಪಾಠ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಒಂದು ಕಿವಿ ಮಾತು, ಮಕ್ಕಳಿಗೆ ಶಿಕ್ಷಕರು ಪಾಠ ಮಾಡ್ತಾರೆ, ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇರ್ಬೋದು, ಅದೊಂದು ಕಡೆ. ಆದ್ರೆ ನಿಮ್ಗೆ ಎಷ್ಟೇ ಮಕ್ಕಳು ಶಿಕ್ಷಕರು ಹೇಳ್ಕೊಡ್ತಾರೆ, ಕಾಲು ಭಾಗ ಮಾತ್ರ ನಿಮಗೆ ಬರುತ್ತೆ. ಆಚಾರ್ಯ ಪಾದಮಾದತ್ತೆ ಪಾದಂ ಸಶಿಷ್ಯ ಮೇಲೆಯ ಪಾದಂ ಸ ಬ್ರಹ್ಮಚಾರಿಭ್ಯ ಪಾದಂ ಕಾಲ ಕ್ರಮೇಣ ಜಾಗೃತ ಅಂತ ಮಾತಿದೆ. ಗುರುಗಳು ಕಾಲ್ಭಾಗ ಮಾತ್ರ ಪಾಠ ಹೇಳ್ಕೊಡ್ತಾರೆ. ಏನು ಕಾಲ್ಭಾಗ? ಸ್ವಮೇಧಯ, ತನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಮತ್ತೆ ಕಾಲ್ಭಾಗ ಬರುತ್ತದೆ. ಬ್ರಹ್ಮಚಾರಿಭ್ಯ, ತನ್ನ ಸ್ನೇಹಿತರ ಜೊತೆಯಲ್ಲಿ ಕುಳಿತಾಗ ಹತ್ಯೆ ಹೊಡೆಯುವ ಬದಲಾಗಿ ಅವತ್ತಿನ ಪಾಠ ಪ್ರವಚನಗಳ ಬಗ್ಗೆ ಯೋಚನೆ ಚಿಂತನೆಗಳು ಮಾಡಿದ್ರೆ ಮತ್ತೆ ಕಾಲುಭಾಗ ಬರುತ್ತದೆ. ಕಾಲ ಕ್ರಮೇಣ ಮತ್ತೆ ಕಾಲುಭಾಗ ಹೋಗ್ತಾ 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 ಹೋದಾಗ ಮತ್ತೆ ಕಾಲುಭಾಗ ಬರುತ್ತದೆ, ಪೂರ್ಣ ಆಗುತ್ತದೆ. ಹಾಗಾಗಿ ಗುರುಗಳು ಕಾಲುಭಾಗ ಹೇಳಿಕೊಟ್ರೆ ಅದು ಪೂರ್ಣ ಆಗೋದಕ್ಕೆ ಮುಕ್ಕಾಲು ಭಾಗ ಇಡೀ ಭಾಗ ಆಗ್ಬೇಕು ಅಂತ ಆದಾಗ, ಮುಕ್ಕಾಲು ಇಡೀ ಭಾಗ ಆಗ್ಬೇಕು ಅಂತ ಆದಾಗ ನಮ್ಮ ಮಕ್ಕಳು ಸ್ವಂತ ಬುದ್ಧಿವಂತಿಕೆ ಬೆಳೆಸುವಂತ ಶಕ್ತಿ ಆಗಬೇಕಾಗುತ್ತೆ. ಹಾಗಾಗಿ ಇವತ್ತು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಏನಿದೆ, ಸುಮಾರು 1,52,000 ಮಕ್ಕಳು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಕೆಜಿಯಿಂದ ಪಿಜಿ ವರೆಗೆ ನಮ್ಮ ವಿದ್ಯಾಸಂಸ್ಥೆಗಳಿವೆ. ಹಾಗೆ ಮೆಡಿಕಲ್ ಕಾಲೇಜುಗಳು 3 ಇದ್ದಾವೆ, ಇಂಜಿನಿಯರಿಂಗ್ ಕಾಲೇಜುಗಳು 5 ಇದ್ದಾವೆ. ಆ ರೀತಿಯಾಗಿ ಬೇರೆ ಬೇರೆ ಎಲ್ಲ ಕಾಲೇಜುಗಳಿವೆ. ಯೂನಿವರ್ಸಿಟಿ ಮಾಡಿದೆ, ಆದಿಚುಂಚನಗಿರಿ ಯೂನಿವರ್ಸಿಟಿ ಸಹ ನಮ್ದು ನಡೀತಾ ಇದೆ. ಎಲ್ಲ ಕಾಲೇಜುಗಳನ್ನು ತೆರೆದ ಮೇಲೆ ವಿದ್ಯಾರ್ಥಿಗಳಿಗೆ 1,52,000 ಮಕ್ಕಳು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮೊದಲಿಗೆ ಹೇಳಿದ್ದು, ಯಾವುದೇ ಇಷ್ಟೆಲ್ಲದರಲ್ಲಿ ಯಾವುದಾದ್ರೂ ಸಮಸ್ಯೆ ಬಾರದಿದ್ದರೆ ನಮಗೆ ನಿದ್ರೆ ಬರೋದಿಲ್ಲ ಅಂತ ಹೇಳಿ. ಹಾಗಾಗಿ ಸಮಸ್ಯೆಗಳ ಮಹತ್ವವನ್ನೇ ಇರಬೇಕು ಅಂತ ಹೇಳೋದು ಅದಕ್ಕಾಗಿ. ಹಾಗಾಗಿ ಇಷ್ಟೆಲ್ಲ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ಆಧ್ಯಾತ್ಮಿಕ ತೀರ್ಥ ಮತ್ತೆ ಪ್ರತಿನಿತ್ಯ ಮಕ್ಕಳಿಗೆ ಕೇವಲ ಪಾಠ ಓದಿದ್ರೆ ಮಾತ್ರ ಸಾಕು. ಪಾಠದ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಆಟ ಇದೆ, ವಿಜ್ಞಾನೋತ್ಸವ ಮಾಡ್ತಾರೆ, ಕ್ರೀಡೋತ್ಸವ ಮಾಡ್ತಾರೆ, ಸಾಂಸ್ಕೃತಿಕ ನಾಟಕೋತ್ಸವಗಳಾದಿಯಾಗಿ ಅವೆಲ್ಲ ಕಾರ್ಯಕ್ರಮಗಳನ್ನು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತದೆ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್. ಹಾಗಾಗಿ ಈ ಟ್ರಸ್ಟಿನ ಅಡಿಯಲ್ಲಿ ನಡೆಯುತ್ತಿರುವಂತಹ ಈ ವಿದ್ಯಾರ್ಥಿ ನಿಲಯ ಪೋಷಕರಾದ ನೀವು ಬಹಳ ಪ್ರೀತಿ ಇಟ್ಟು ವಿಶ್ವಾಸವಿಟ್ಟು ವಿದ್ಯಾಸಂಸ್ಥೆಗೆ ಕಳಿಸಿದ್ರಿ. ತುಂಬಾ ಸಂತೋಷದ ವಿಚಾರ. ನಿಮ್ಮ ಏನು ಅಪೇಕ್ಷೆ ಇದೆ, ನಿಮ್ಮ ಏನು ಯೋಚನೆ ಇದೆ, ಅದಕ್ಕೆ ಪರಿಪೂರ್ಣವಾಗಿ ಅದು ನೆರವೇರಿಸುವಂತ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. ನಮ್ಮೆಲ್ಲ ಶಿಕ್ಷಕರು ಮಾಡ್ತಾರೆ. ನಮ್ಮೆಲ್ಲ ಶಿಕ್ಷಕರು ಇವತ್ತು ಕಡಿಬದ್ಧರಾಗಿ ನಿಂತಿದ್ದಾರೆ. ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಟ್ರು. ನಾನು ಸಾಧಾರಣವಾಗಿ ಶಿಕ್ಷಕರ ದಿನಾಚರಣೆ ಮತ್ತು ಇಂಥ ಸಂದರ್ಭದಲ್ಲಿ ಯಾರ್ಯಾವ ಶಿಕ್ಷಕರು ಮಕ್ಕಳ ಜೊತೆಗೆ ಎಷ್ಟು ಚೆನ್ನಾಗಿರ್ತಾರೆ ಅಂತ ನೋಡ್ತಾ ಇದ್ದೇವೆ. ನಮಗೆ ಆ ಒಂದು ದಂಡಮಾನ ಮಾನದಂಡ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಶಿಕ್ಷಕರು ಬಂದಾಗ ಯಾರು ಹೆಚ್ಚು ಚಪ್ಪಳೆ ತರ್ತಾರೋ ಆ ಶಿಕ್ಷಕರ ಜೊತೆ ಮಕ್ಕಳು ಬಹಳ ಪ್ರೀತಿಯಾಗಿರ್ತಾರೆ ಅಂತ ಹೇಳಿ. ಆದ್ರೆ ನಾನೀಗ ನೋಡಿದೆ ಎಲ್ಲ ಶಿಕ್ಷಕರಿಗೆ ಚಪ್ಪಳೆ ತರ್ತಿದ್ದಾರೆ. ಆದ್ರೆ ಡ್ರಾಯಿಂಗ್ ಟೀಚರ್ ಬಂದಾಗ, ಪಿಟಿ ಟೀಚರ್ ಬಂದಾಗ ಜಾಸ್ತಿ ಚಪ್ಪಳೆ ತರ್ತಿದ್ದಾರೆ. ಯಾಕಂದ್ರೆ ಅವ್ರು ಪಾಠ ಮಾಡಲ್ಲ. ಅವ್ರ ಎಕ್ಸಾಮ್ ಆಗೋದು ಹೋಗಿ ಆನ್ಸರ್ ಪೇಪರ್ ಅದನ್ನು ನೋಡಿ ಕರೆಕ್ಷನ್ ಮಾಡಲ್ಲ. ಹಾಗಾಗಿ ನಮ್ಮ ಮಕ್ಕಳು ಜೋರಾಗಿ ಚಪ್ಪಳೆ ತರ್ತಿದ್ದಾರೆ. ಯಾವತ್ತು ಡ್ರಾಯಿಂಗ್ ಟೀಚರ್ ಮತ್ತು ಸಂಗೀತ ಟೀಚರ್ ಮತ್ತು ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಆ ಥರ ಇದ್ದಾರೆ ಅಂತ ಅನಿಸ್ತಾ ಇದೆ. ಒಟ್ಟಿಗೆ ಮಕ್ಕಳ ಪ್ರೀತಿ ವಿಶ್ವಾಸ ಬೆಳೆಸಲು ಬಹಳ ಮುಖ್ಯ. ಪೋಷಕರಾದ ನಿಮ್ಮ ಆದ್ಯ ಕರ್ತವ್ಯವೂ ಹೌದು, ಶಿಕ್ಷಕರ ಕರ್ತವ್ಯವೂ ಹೌದು. ಇದೆಲ್ಲವೂ ಜೊತೆಯಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾ ಇವತ್ತು ನೀವೆಲ್ಲರೂ ಬಂದಿರೋದು ತುಂಬಾ ಸಂತೋಷ ವಿಚಾರ. ನಾನು ಈಗಾಗಲೇ ಮತ್ತೆ ಮಂಡ್ಯಕ್ಕೆ ಹೋಗ್ಲಿಕ್ಕಿದೆ ಈಗ. ಹಾಗಾಗಿ ನಿಮ್ಮೆಲ್ಲರ ಜೊತೆ ಒಂದಿಷ್ಟು ಹೊತ್ತುಗಳ ಕಾಲೇಜು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನನ್ನ ಪ್ರಯಾಣ. ಹಾಗಾಗಿ ನಮ್ಮೆಲ್ಲ ಪ್ರಾಂಶುಪಾಲರುಗಳಿದ್ದಾರೆ, ಅವರು ಸಹ ಮುಂದೆ ಮಾತನಾಡೋರಿದ್ದಾರೆ, ಕೆಲವು ವಿಷಯಗಳು ನಿಮ್ಮ ಜೊತೆ ಹಂಚಿಕೊಳ್ಳೋರಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ.
ಭಜನೆ ಕರೀತಾರೆ, ಪೂಜೆ ವಿಚಾರಗಳು ಕರೀತಾರೆ. ಒಂದಿಷ್ಟು ಇಂಥೆಲ್ಲ ಕಾರ್ಯಕ್ರಮಗಳು ಅವರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳು ಸಿಗುತ್ತೆ. ಒಳ್ಳೊಳ್ಳೆ ಮಾತುಗಳನ್ನು ಕೇಳುವಂಥ ಅವಕಾಶಗಳು ನಮ್ಮ ಮಕ್ಕಳಿಗೆ ಸಿಗ್ತದೆ. ಹಾಗಾಗಿ ಇಂಥೆಲ್ಲ ಒಳ್ಳೆಯ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ ಅತ್ಯಂತ ಹೆಚ್ಚು ಅಂಕ ಪಡೆದಿರುವಂಥ ಮಕ್ಕಳನ್ನು ಅವರ ಅಪ್ಪ ಅಮ್ಮನ ಜೊತೆಯಲ್ಲೇ ಕರೆಸಿ ಸನ್ಮಾನ ಮಾಡಿ ತುಂಬಾ ಸಂತೋಷ. ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ 95 ಅಂದರೆ 95ಕ್ಕಿಂತ ಹೆಚ್ಚು. ಈ ವರ್ಷ 12,000 ಮಕ್ಕಳು PUCಯಲ್ಲಿ, 9,500 ಮಕ್ಕಳು SSLC ಎಕ್ಸಾಮ್ ಕಟ್ಟಿದ್ರು ಆದಿಚುಂಚನಗಿರಿಯಲ್ಲಿ. ಅದರಲ್ಲಿ 4,634 ಮಕ್ಕಳು 90% ಎಬವ್ ತಗೊಂಡಿರುವಂಥ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿದೆ. ಸೈನ್ಸ್ ಅಲ್ಲಿ ಹಾಗೆ ನೀಟ್ ಇದೆ, JEE ಇದೆ, KCET ಇದೆ, ಇದೆಲ್ಲವೂ ಬದಲಾವಣೆಗಳು ಇರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬುದ್ಧಿವಂತರನ್ನಾಗಿ, ಪ್ರಜ್ಞಾವಂತರನ್ನಾಗಿ, ಜ್ಞಾನವಂತರನ್ನಾಗಿ ಮಾಡುವಂಥ ಕೆಲಸ ನಮ್ಮ ವಿದ್ಯಾಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ನಿಮ್ಮೆಲ್ಲರ ಸಹಕಾರ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸಿ. ಖಂಡಿತ ಸಂತೋಷ ವಿಚಾರ. ನಿಮ್ಮ ಮಕ್ಕಳೇ ನಿಮ್ಮ ಭವಿಷ್ಯ. ನೀವೇನಾದರೂ ಆಸ್ತಿ ಇಷ್ಟು ಮಾಡಿದ್ರೆ ಅದು ಯಾವಾಗ ಶಾಶ್ವತವಾಗಿ ಇರುತ್ತೋ ಗೊತ್ತಿಲ್ಲ, ಆದರೆ ಮಕ್ಕಳು ಮಾತ್ರ ಶಾಶ್ವತವಾಗಿರುತ್ತದೆ. ಹಾಗಾಗಿ ಪಿತೃಾರ್ಜಿತ ಸ್ವತ್ತು ಆ ಮಕ್ಕಳಿಗೆ ಬರುವಂತೆ ಮಾಡಿ. ಯಾವ ಪಿತೃಾರ್ಜಿತ ಸ್ವತ್ತು ಆಸ್ತಿ ಹಣ ಅದಲ್ಲ, ಆದರೆ ಒಳ್ಳೆಯ ಗುಣ, ವಿನಯ ಇವೆಲ್ಲವೂ ಮಕ್ಕಳಲ್ಲಿ ಬರುವಂಥದ್ದಾಗಲಿ ಆ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿ, ಪೂಜ್ಯ ಸ್ವಾಮೀಜಿಯವರು ನಮ್ಮ ಜೊತೆ ಸಾಯಿನಾಥ್ ಸ್ವಾಮೀಜಿಯವರು ಇದ್ದಾರೆ. ಅವರು ಹೆಚ್ಚು ಇಲ್ಲೇ ಇರ್ತಾರೆ, ಶಿವಮೊಗ್ಗದ ಮತ್ತು ಭದ್ರಾವತಿಯ ಈ ವ್ಯವಸ್ಥೆಯನ್ನು ನೋಡಿಕೊಂಡು ಇಲ್ಲಿ ಇರ್ತಾರೆ. ಹಾಗಾಗಿ ಅಂಥ ಸಮಸ್ಯೆಗಳು ಬಂದಾಗ ಸಾಯಿನಾಥ್ ಸ್ವಾಮೀಜಿಯವರು ಅವರು ಇರೋದ್ರಿಂದ ಅವರ ಜೊತೆ ನೀವು ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ಅವ್ರ ಜೊತೆ ಮಾತನಾಡೋದಕ್ಕೆ ಅವಕಾಶಗಳಿರ್ತಾರೆ. ಪ್ರಾಂಶುಪಾಲರುಗಳು ಇದ್ದಾರೆ, ಹಾಗೆ ನಮ್ಮ ಆಡಳಿತ ಮಂಡಳಿ ವಾಸಕರು ಇದ್ದಾರೆ, ಸತೀಶ್ ಅವರು ಇದ್ದಾರೆ, ಹಾಗೆ ನಮ್ಮೆಲ್ಲ ಆಡಳಿತ ಮಂಡಳಿಯವರ ಜೊತೆ ಇರ್ತಾರೆ. ಹಾಗಾಗಿ ಹಾಗೆ ಸ್ಕೂಲ್ ಪ್ರಿನ್ಸಿಪಾಲ್ಗಳು ದಿವ್ಯಾ ಮೇಡಮ್ ಇರ್ತಾರೆ, ವೀಣಾ ಮೇಡಮ್ ಇರ್ತಾರೆ, ಮತ್ತು ರಮೇಶ್ ಇರ್ತಾರೆ, ಹೀಗೆಲ್ಲ ಸುರೇಶ್ ಇದ್ದಾರೆ ಗುರುಪುರದು. ಹಾಗೆ ಭದ್ರಾವತಿಯಲ್ಲಿ ಸುಮಾರು ಇವತ್ತು 12,000 ಮಕ್ಕಳು ಶಿವಮೊಗ್ಗ ಮತ್ತು ಭದ್ರಾವತಿಯ 2 ನಗರಗಳಲ್ಲಿ ಇವತ್ತು ಮಕ್ಕಳು ಓದ್ತಾ ಇದ್ದಾರೆ. ಹಾಗಾಗಿ ಆ ಮಕ್ಕಳ ಜವಾಬ್ದಾರಿಯನ್ನು ಹೊಂದಿರುವಂಥ ಪ್ರಿನ್ಸಿಪಾಲ್ಗಳು ಇರ್ತಾರೆ. ನಿಮಗೆ ಅಂತ ಸಮಸ್ಯೆಗಳು ಬಂದರೆ ಖಂಡಿತವಾಗಿ ಸೌಜನ್ಯದಿಂದ ಬಂದು ಅವ್ರ ಜೊತೆಯಲ್ಲಿ ಮಾತನಾಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಡಿ ಅಂತ ಹೇಳ್ತಾ ಮತ್ತೊಂದು ಸಲ ಭಗವಂತನನ್ನು ಪ್ರಾರ್ಥಿಸಿ ನನ್ನ ವಾಪಸ್ಸುಗಳನ್ನು Thank you for your divine blessings. Now I would like to request Mrs. Divya Madam, Principal of ACL Shimoga. Due to some busy schedule, Pujya Shri Prasanna Swamiji in this function. Thank you Swamiji for your divine presence and blessings. जय श्री गुरुदेव। अखंड मंडलाकारं व्याप्तं येन चराचरं तत्पदं दर्शितं येन तस्मै श्री गुरुवे नमः। ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ನಡೆದ ಸಕಲ ಗುರು ಪರಂಪರೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಂದಿನ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಗುರುದ್ವಯರಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪೋಷಕ ಬಾಂಧವರೇ ಹಾಗೂ ಪುಟಾಣಿ ಮತ್ತು BJS ವಸತಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಕೆಲವೊಂದಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹೇಳಿಕೊಳ್ಳಕ್ಕೆ ಇಚ್ಛಿಸ್ತೀನಿ. ವಸತಿ ಶಾಲೆಯ ಪೋಷಕರಿಗೂ ಹಾಗೂ ನಮ್ಮ ಡೇ ಸ್ಕೂಲ್ನ ಪೋಷಕರಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಒಪ್ಕೊಳ್ತೀರಾ ಪೋಷಕರು? ಒಬ್ಬ ಡೇ ಸ್ಕೂಲಿಗೆ ಹೋಗುವಂತ ಮಗುವಿಗೆ ನಾವು ಮಾಡುವಂತಹ ಪೇರೆಂಟಿಂಗ್ ಏನ್ ಮಾಡ್ತೀವಿ ಅದಕ್ಕೂ ಹಾಗೆ ನಮ್ಮ ಮಗು ಒಂದು ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ ಓದುವಾಗ ನಾವು ತೋರಿಸುವಂತಹ ಪೇರೆಂಟಿಂಗಿಗೂ ವ್ಯತ್ಯಾಸಗಳಿರುತ್ತೆ. ಆ ವ್ಯತ್ಯಾಸಗಳು ಏನು? ಒಂದು ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ ನಾವು ಮಗುವನ್ನು ಬಿಟ್ಟಾಗ ಶಾಲೆ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಹಾಗೂ
ನಾವು ಪೋಷಕರಾಗಿ ಶಾಲೆಯಿಂದ ಏನನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋ ಕೆಲವೊಂದಿಷ್ಟು ವಿಚಾರಗಳನ್ನ ನಾನು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ರೆಸಿಡೆನ್ಷಿಯಲ್